ಈ ಸಾವು ಅನ್ನೋದು ಯಾವಾಗ ಹೇಗೆ ಯಾರಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೂ ಆಗಲ್ಲ. ಈ ಸಾವಿಗೆ ವಯಸ್ಸಿನ ಮಿತಿ ಕೂಡ ಇಲ್ಲ. ಮನೆ ಮಂದಿ ಜೊತೆ ಚೆನ್ನಾಗಿ ನಗನಗ್ತಾ ಮಾತನಾಡಿಕೊಂಡು ಸ್ಕೂಲಿಗೆ ಹೊರಟಾಕೆ ವಾಪಸ್ ಬಂದಿದ್ದು ಶವವಾಗಿ. ಹಾರ್ಟ್ ಅಟ್ಯಾಕ್ಗೆ 3ನೇ ತರಗತಿ ವಿದ್ಯಾರ್ಥಿನಿ ಪ್ರಾಣ ಚೆಲ್ಲಿದಂತಹ ಒಂದು ದುರಂತ ಕಥೆ ಇದೆ, ನೋಡೋಣ ಬನ್ನಿ. ಹಾರ್ಟ್ ಅಟ್ಯಾಕ್ಗೆ ಬಲಿಯಾದ 3ನೇ ತರಗತಿ ಬಾಲಕಿ, ಟೀಚರ್ ಕಣ್ಮುಂದೆಯೇ ಕೊನೆಯುಸಿರೆಳೆದ ವಿದ್ಯಾರ್ಥಿನಿ, ಮುದ್ದು ಮಗಳ ಶವ ಕಂಡು ಕುಟುಂಬಸ್ಥರ ಆಕ್ರಂದನ. ಒಂದೆಡೆ ಆಸ್ಪತ್ರೆ ಬಳಿ ಜಮಾಯಿಸಿರೋ ಜನರು, ಮತ್ತೊಂದೆಡೆ ಆಂಬ್ಯುಲೆನ್ಸ್ ಮುಂದೆ ಬಿದ್ದು ರೋಧಿಸುತ್ತಿರೋ ಪೋಷಕರು. ಇಂತಹ ಕರುಳು ಹಿಂಡುವ ದೃಶ್ಯಗಳು ಕಂಡು ಬಂದಿದ್ದು ಗಡಿನಾಡು ಚಾಮರಾಜನಗರದಲ್ಲಿ. ಹೌದು, 8 ವರ್ಷದ ಬಾಲಕಿ ಶಾಲೆಯಲ್ಲೇ ಹೃದಯಾಘಾತದಿಂದ ಬಲಿಯಾಗಿದ್ದಾಳೆ. ಮಗಳ ಸಾವಿನ ಸುದ್ದಿ ಕೇಳಿದ ಪೋಷಕರು ಅಕ್ಷರಶಃ ಕುಸಿದು ಬಿದ್ದಿದ್ದಾರೆ. ಅಂದಹಾಗೆ ಜವರಾಯನ ಅಟ್ಟಹಾಸಕ್ಕೆ ಉಸಿರು ಚೆಲ್ಲಿದ್ದ ಮುದ್ದು ಮಗುವಿನ ಹೆಸರು ತೇಜಸ್ವಿನಿ. ನಗರದ ಸೇಂಟ್ ಫ್ರಾನ್ಸಿಸ್ ಶಾಲೆಯಲ್ಲಿ 3ನೇ ತರಗತಿ ವ್ಯಾಸಂಗ ಮಾಡ್ತಿದ್ಲು. ಇಂದು ಎಂದಿನಂತೆ ಬದನಗುಪ್ಪೆಯ ನಿವಾಸದಿಂದ ಶಾಲೆಗೆ ಬಂದಿದ್ಲು. 2 ಪೀರಿಯಡ್ ಮುಗಿತಿದ್ದಂತೆ ಕೊಂಚ ವಿರಾಮ ಕೊಟ್ಟಿದ್ದಾರೆ. ಈ ವೇಳೆ ಹೃದಯಾಘಾತವಾಗಿ ಟೀಚರ್ ಕಣ್ಣೆದುರೇ ಉಸಿರು ಚೆಲ್ಲಿದ್ದಾಳೆ. ಇನ್ನು ವಿಷಯ ತಿಳಿದ ತಂದೆಗೆ ಭೂಮಿಯೇ ಕುಸಿದಂತಾಗಿದೆ. ನನ್ನ ಮಗಳಿಗೆ ಯಾವುದೇ ಕಾಯಿಲೆ ಇರಲಿಲ್ಲ, ಆರೋಗ್ಯವಾಗಿದ್ದಳು ಎಂದು ತಂದೆ ಗೋಳಾಡಿದ್ದಾರೆ. ಹಾಸ್ಪಿಟ್ಲ್ ಅವರು ನೀವು ಬರೋವರೆಗೇನೆ ಹಾರ್ಟ್ ಬೀಟ್ ಎಲ್ಲ ಕಮ್ಮಿ ಆಗಿಬಿಟ್ಟಿತ್ತು. ನಾವು ಎಲ್ಲ ಏನು ಪಂಪ್ ಮಾಡಿ ಏನು ಎಲ್ಲ ಮಾಡಿದ್ವಿ, ಬಟ್ ಏನು ಪ್ರಯೋಜನ ಆಗಲಿಲ್ಲ. ನಿಮ್ಮ ಮಗಳು ಇಲ್ಲಿನಿಲ್ಲ ಅಂತ ಹೇಳಿದ್ರು ಸರ್. ಮತ್ತು ಶಾಲೆಯವ್ರು ಏನು ಹೇಳಿದ್ರು ಅಂದರೆ, ನೀವು ಹೇಳಿದ ತಕ್ಷಣ ನಾವೇನು ನಿಮ್ಮ ಫೋನ್ ಪೇ ಮಾಡಲಿಲ್ವಲ್ಲ, ನಾವೇನು ವೆಯ್ಟ್ ಮಾಡಲಿಲ್ಲ, ನಾವೇನು ಎತ್ಕೊಂಡು 2 ವೀಲರಲ್ಲಿ ನಾವೇ ಕರ್ಕೊಂಡೋಗಿ ಅವರು ಮಾಡಿದ್ದಾರೆ ಸರ್. ನನಗೆ ಈ ಥರ ಎಲ್ಲ ನನಗೆ ಗೊತ್ತಿಲ್ಲ ಸರ್. ಒಂದು ಸಣ್ಣ ಸಮಸ್ಯೆನೂ ಇಲ್ಲ ಸರ್ ಮಕ್ಕಳದು. ಯಾವಾಗಲೂ ಒಂದು ಸರಿ ಜ್ವರ ತಲೆನೋವು ಬರೋದು ಅವೆಲ್ಲ ಮಾಮೂಲಿ. ಯಾವ ಥರ ಸರ್ ಹಾಸ್ಪಿಟಲೈಸೇಷನ್ ಇಲ್ಲ ಸರ್ ಮಕ್ಕಳದು. ಇನ್ನು ಲಿಂಗರಾಜ್ ಹಾಗೂ ಶ್ರುತಿ ದಂಪತಿಯ 2ನೇ ಮಗಳು ತೇಜಸ್ವಿನಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ಬಾಲಕಿ. ಶಾಲೆಯಲ್ಲಿ ಆಟ ಪಾಠದಲ್ಲೂ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದ್ದಳು. ಇಷ್ಟೊಂದು ಆಕ್ಟಿವ್ ಆಗಿದ್ದ ಆಕೆ 11:30 ವೇಳೆ ಶಾಲೆಯ ಆವರಣದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಕುಸಿದು ಬಿದ್ದಿದ್ದಾಳೆ. ತಕ್ಷಣವೇ ಶಿಕ್ಷಕರು ತೇಜಸ್ವಿನಿಯನ್ನ ಜೆಎಸ್ಎಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಮಾರ್ಗ ಮಧ್ಯೆಯೇ ಕೊನೆಯುಸಿರೆಳೆದಿದ್ದಾಳೆ. ಬುಕ್ ಅವ್ರ ಫ್ರೆಂಡ್ ಕೊಡೋದಕ್ಕೆ ಬೇರೆ ಕ್ಲಾಸ್ಗೆ ಹೋಗಿದ್ದು 3rd C ಅವಾಗ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡೋ ಟೈಮ್ ಒಂದು ವಾಲ್ ಸಪೋರ್ಟ್ ತಗೊಂಡು ಸ್ಲೋಲಿ ಫೈಂಟ್ ಮಾಡ್ಕೊಂಡು ಅನ್ಕಾನ್ಶಿಯಸ್ ಹೋಗ್ಬಿಟ್ಟಿದ್ರು. ಟೀಚರ್ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ಬಿಟ್ಟು ಕ್ಯಾರಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಕೆಳಗಡೆಗೆ ಇನ್ಫಾರ್ಮರ್ಗೆ. ಬೈಕ್ಲನ್ನೇ ಕರ್ಕೊಂಡು ಹೋಗಿದ್ವಿ. ವಿತಿನ್ ಸಮ್ 5 to 8 minutes ನಾವು JSS ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಮಗುಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, ಹಾಗಾಗಿ ಮಗು ಮರಣ ಹೊಂದಿದೆ ಅಂತೇಳಿ 12 ಸಮಯದಲ್ಲಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಈ ಬಗ್ಗೆ ನಾವು ಶಾಲೆಯಲ್ಲಿ ಮಕ್ಕಳನ್ನ, ಅವರ ಸಹಪಾಠಿಗಳು ಮಕ್ಕಳನ್ನು ವಿಚಾರಿಸ್ತಾ ಇದ್ವಿ. ಶಾಲಾ ವರಾಂಡದಲ್ಲಿ ಕುಸಿದು ಬಿದ್ದಿರೋದು ತಿಳಿದು ಬಂದಿರ್ತದೆ. ಅನಾರೋಗ್ಯದ ಲಕ್ಷಣಗಳು ಯಾವುದೂ ಇರಲಿಲ್ಲ, ಆರೋಗ್ಯವಾಗಿತ್ತು. ಬೆಳಗ್ಗೆ ಬಂದಾಗ ಕೂಡ ಮಗು ಆಕ್ಟಿವ್ ಆಗೇನೇ ಇತ್ತು. ಒಟ್ನಲ್ಲಿ 8 ವರ್ಷದ ಬಾಲಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದು ನಿಜಕ್ಕೂ ದುರಂತವೇ ಸರಿ. ಯಾರಿಗೂ ಇಂತಹ ಸಾವು ಬಾರದಿರಲಿ ಅಂತ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.